ನಮ್ಮ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳನ್ನು ಮೊದಲನೇದಾಗಿ ಅವರಿಗೆ ಸಂಸ್ಕಾರವನ್ನು ಕಲಿಸ್ತೀವಿ. ತಂದೆ ಅಂದ್ರೇನು, ತಾಯಿ ಅಂದ್ರೇನು, ಗುರು ಹಿರಿಯರು ಅಂದ್ರೇನು, ಅವರ ಹತ್ರ ಯಾವ ರೀತಿ ಇರಬೇಕು, ಅವ್ರಿಗೆ ಯಾವ ರೀತಿ ಮರ್ಯಾದೆ ಕೊಡಬೇಕು, ಅವ್ರನ್ನ ಯಾವ ರೀತಿ ನಡೆಸ್ಕೋಬೇಕು ಅನ್ನೋದ್ರ ಬಗ್ಗೆ ಪ್ರತಿನಿತ್ಯ ನಾವು ತಿಳುವಳಿಕೆಯನ್ನು ನೀಡ್ತೀವಿ. ಇದ್ರ ಜೊತೆಗೆ ನಮ್ಮಲ್ಲಿ ಉತ್ತಮ ನುರಿತ ಶಿಕ್ಷಕರು ಈಗಷ್ಟೇ ಬಂದವರಂತಾರಲ್ಲ 8-10 ವರ್ಷಗಳ ಕಾಲ ಒಳ್ಳೆಯ ಪಾಠ ಪ್ರವಚನಗಳನ್ನು ಮಾಡಿ ಅನುಭವ ಇರೋಂಥ ಶಿಕ್ಷಕರನ್ನ ನಾವು ಹೊಂದಿದ್ದೀವಿ. ಇದ್ರ ಜೊತೆಗೆ ನಾವು ಕಂಪ್ಯೂಟರ್ ತರಗತಿಗಳನ್ನು ನಡೆಸ್ತೀವಿ. ನಿಮಗೆಲ್ಲ ಗೊತ್ತಿದೆ, ಇವತ್ತು ಕಂಪ್ಯೂಟರ್ ಇಲ್ಲದೆ ಯಾವುದೇ ಸಂಸ್ಥೆ ಇಲ್ಲ. ಪ್ರತಿ ಸಂಸ್ಥೆಯಲ್ಲೂ ಕಂಪ್ಯೂಟರ್ ಅವಶ್ಯಕ. ಅದರಿಂದಾಗಿ ಪ್ರತಿ ಮಗುವಿಗೆ ನಾವು ಕಂಪ್ಯೂಟರ್ ಶಿಕ್ಷಣವನ್ನು ಕೊಡ್ತೀವಿ. 1ನೇ ತರಗತಿಯಿಂದ ಪ್ರಾರಂಭಿಸಿ ಎಲ್ಲರಿಗೂ ಕಂಪ್ಯೂಟರ್ ಶಿಕ್ಷಣವನ್ನು ಕೊಡ್ತೀವಿ. ಇದ್ರ ಜೊತೆಗೆ ಆರೋಗ್ಯ ಚೆನ್ನಾಗಿರಲಿ ಅಂತೇಳಿ ಕರಾಟೆ, ಯೋಗ ಇದನ್ನು ವಾರದಲ್ಲಿ 2 ದಿವಸ ನಡೆಸ್ತೀವಿ. ಅಷ್ಟೇ ಅಲ್ಲದೆ ಭಗವದ್ಗೀತೆ ನಮ್ಮ ಧರ್ಮದ ಮೂಲ, ಅದನ್ನ ಉಳಿಸ್ಕೊಂಡು ಹೋಗ್ಬೇಕಂದ್ರೆ ಭಗವದ್ಗೀತೆ ಕಲಿಬೇಕು. ನಾವು ವಯಸ್ಸಾದ ಮೇಲೆ ಕಲಿಯೋಕ್ಕಾಗೋದಿಲ್ಲ. ಅದನ್ನ ಸಣ್ಣ ವಯಸ್ಸಿನಲ್ಲಿ ನಾವೇನೇ ಹೇಳ್ಕೊಟ್ರು ಅವ್ರು ಕಲಿತಾರೆ. ಹಾಗಾಗಿ ಭಗವದ್ಗೀತೆಯ ಪ್ರವಚನವನ್ನು ಪ್ರತಿ ವಾರದಲ್ಲಿ 2 ದಿನ ನಾವು ನಡೆಸ್ತೀವಿ. ಇದ್ರ ಜೊತೆಗೆ ಅಬಕಸ್, ಗಣಿತವನ್ನು ಭಾಳ ಸುಲಭವಾಗಿ ಮಾಡೋದಕ್ಕೆ ಅವಶ್ಯಕವಾಗಿ ಬೇಕಾದಂತಹ ಅಬಕಸ್ ಕ್ಲಾಸನ್ನು ನಾವು ನಡೆಸ್ತೀವಿ. ಅಷ್ಟೇ ಅಲ್ಲದೆ ಮ್ಯೂಸಿಕ್, ಸಂಗೀತ ಕಲಿತ್ರೆ ನಾವು ನಮಗಿರೋಂಥ ಅನೇಕ ಒತ್ತಡಗಳನ್ನ ನಾವು ತೆಗೆಸ್ಕೊಳ್ಬೋದು. ಅದರಿಂದಾಗಿ ಆಸಕ್ತಿ ಇರೋರಿಗೆ ಸಂಗೀತವನ್ನು ಹೇಳ್ಕೊಡ್ತೀವಿ. ಇದ್ರ ಜೊತೆಗೆ ನಮ್ಮಲ್ಲಿ ಪ್ಲೇಗ್ರೌಂಡ್ ಅಂದರೆ ಸುಸಜ್ಜಿತವಾದಂತಹ ಕ್ರಿಕೆಟ್ ಕಲಿಯುವಂಥ ಪ್ಲೇಗ್ರೌಂಡ್ ಮಾಡಿದ್ದೀವಿ ನಾವು. ಅದ್ರ ಜೊತೆಗೆ ಫುಟ್ಬಾಲ್ ಗ್ರೌಂಡ್ ಇದೆ. ಇಷ್ಟೇ ಅಲ್ಲದೆ ಪೂರ್ತಿ ನಮ್ಮ ಸಂಸ್ಥೆ ಏನಿದೆ 2 ಎಕರೆ ಏನಿದೆ ಅಷ್ಟು 2 ಎಕರೆ ಜಾಗಕ್ಕೂ CC ಕ್ಯಾಮ್ರಾ ಅಳವಡಿಸಿದ್ದೀವಿ. 2 ಎಕರೆ ಜಾಗ ಮತ್ತು ನಮ್ಮ 36 ಕೊಠಡಿಗಳಿಂದವೆ. ಎಲ್ಲ ಕೊಠಡಿಗಳಲ್ಲೂ ಸಹ ಸುಸಜ್ಜಿತವಾದಂಥ CC ಕ್ಯಾಮ್ರಾ ಅಳವಡಿಸಿದ್ದೀವಿ. ಇದ್ರ ಜೊತೆಗೆ ನಮ್ಮಲ್ಲಿ ಈಗಾಗಲೇ 6 ಬಸ್ಗಳಿದ್ದಾವೆ, ವಾಹನಗಳು ಮಕ್ಕಳನ್ನು ಕರ್ಕೊಂಬರೋದಕ್ಕೆ ಮತ್ತು ಬಿಡೋದಕ್ಕೆ. ಈ ಒಂದು ಶೈಕ್ಷಣಿಕ ವರ್ಷಕ್ಕೆ ನಾವು ಮತ್ತೆ 4 ಹೊಸ ವಾಹನಗಳನ್ನು ಖರೀದಿಸ್ತಾ ಇದ್ದೀವಿ. ಹಾಗಾಗಿ ಇಷ್ಟೆಲ್ಲ ಸೌಲಭ್ಯವನ್ನು ನಾವು ಬಳಸ್ಕೊಂಡು ನಾವು ಶಿಕ್ಷಣದಿಂದ ನಾವು ಏನನ್ನಾದರೂ ಗಳಿಸ್ಬೋದು ಅನ್ನೋ ದೃಷ್ಟಿಯಿಂದ ಉತ್ತಮವಾದ ಶಿಕ್ಷಣವನ್ನು ನೀಡೋದಕ್ಕೋಸ್ಕರ ಪ್ರತಿನಿತ್ಯ ನಮ್ಮ ಶಿಕ್ಷಕರೇತರ ಸಿಬ್ಬಂದಿಯೊಂದಿಗೆ ನಾವು ಶ್ರಮಿಸ್ತಾ ಇದ್ದೀವಿ. ಇದನ್ನೆಲ್ಲ ತಾವುಗಳು ಉಪಯೋಗಿಸ್ಕೊಳ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತೀನಿ. ಇದರ ಜೊತೆಗೆ 6ನೇ ತರಗತಿಯಿಂದ ಮೇಲೆ ಓದ್ತಾ ಇರೋಂಥ ವಿದ್ಯಾರ್ಥಿಗಳಿಗೆ ಫೌಂಡೇಶನ್ ಕೋರ್ಸ್ ಅನ್ನೋದು ಒಂದು ಕೋರ್ಸನ್ನು ಶುರು ಮಾಡಿದ್ದೀವಿ. ಇದರ ಪ್ರಯೋಜನ ಏನಂದರೆ, ಮುಂದೆ SLC ಮತ್ತು PUC ನಂತರ ಯಾವುದೇ ವಿದ್ಯಾರ್ಥಿ ಒಂದು ಕಾಂಪಿಟೇಟಿವ್ ಎಕ್ಸಾಮನ್ನು ತಗೊಳ್ಳೋಕೆ ಹೋದರೆ ಅದರಲ್ಲಿ ಏನೆಲ್ಲ ಪ್ರಶ್ನೆಗಳು ಬರಬಹುದು, ಏನೆಲ್ಲ ನಾವು ಉತ್ತರನ ಕೊಡ್ಬೋದು ಅನ್ನೋದ್ರ ಬಗ್ಗೆ 6ನೇ ತರಗತಿಯಿಂದ ಪ್ರಾರಂಭಿಸಿ ನಾವು 10ನೇ ತರಗತಿವರೆಗೂ ಪ್ರತಿ ವಿದ್ಯಾರ್ಥಿಗೆ ಪ್ರತಿನಿತ್ಯ ತರಬೇತಿ ಕೊಡ್ತೀವಿ. ಇದರಿಂದ ಮುಂದೆ ಅವರು ಅಂಥ ಪರೀಕ್ಷೆಗಳನ್ನು ಎದುರಿಸುವಾಗ KS ಇರ್ಬೋದು, IAS ಇರ್ಬೋದು, IFS ಇರ್ಬೋದು, ಇಂಥ ಪರೀಕ್ಷೆಗಳನ್ನು ಎದುರಿಸುವಾಗ ಅವರಿಗಾಗಲೇ 6-7 ವರ್ಷಗಳ ಕಾಲ ಅಭ್ಯಾಸ ಮಾಡಿರೋದ್ರಿಂದ ಭಾಳ ಸುಲಭವಾಗಿ ಅವರು ಆ ಒಂದು ಪರೀಕ್ಷೆಯನ್ನು ಪಾಸ್ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಬೇಕಾದಂತಹ ಪೂರಕ ವ್ಯವಸ್ಥೆಯನ್ನು ನುರಿತ ಶಿಕ್ಷಕರಿಂದ ನಾವು ಮಾಡ್ತಾಯಿದ್ದೀವಿ. ಇಷ್ಟೇ ಅಲ್ಲದೆ ನಮ್ಮಲ್ಲಿ ಯಾರು ಪ್ರವೇಶವನ್ನು ಪಡಿತಾರೆ ಅವರು ಪರಿಪೂರ್ಣವಾಗಿ, ನಾನೀಗ SLC ರಿಸಲ್ಟ್ ಬಗ್ಗೆ ಹೇಳ್ತಾ ಇದ್ದೆ, ನಾವು 100ಕ್ಕೆ 100ರಷ್ಟು ಫಲಿತಾಂಶ ತಗೊಂಡಿದ್ದೀವಿ ಅಂತ. ಅದೇ ರೀತಿ ಮುಂದೆ PUC ಇರ್ಬೋದು, ಡಿಗ್ರಿ ಇರ್ಬೋದು, ಇದರಲ್ಲೂ ಸಹ ಪರಿಪೂರ್ಣವಾಗಿ 100ಕ್ಕೆ 100ರಷ್ಟು ಫಲಿತಾಂಶವನ್ನು ತೆಗೆದುಕೊಳ್ಳೋದಕ್ಕೆ ಬೇಕಾದಂತಹ ಎಲ್ಲ ಸೌಲಭ್ಯಗಳನ್ನು ಒದಗಿಸ್ತೀವಿ ಮತ್ತು ಮಕ್ಕಳ ಉನ್ನತಿಗೋಸ್ಕರ ನಾವು ಶ್ರಮಿಸ್ತೀವಿ. ಈ ಒಂದು ಪ್ರಯೋಜನವನ್ನು ನೀವೆಲ್ಲ ಪಡ್ಕೊಳ್ಳಿ ಅಂತ ನಾವು ಈ ಒಂದು ಸಂದರ್ಭದಲ್ಲಿ ಕೇಳ್ತಾ ಇದ್ದೀವಿ.